ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜನವರಿ 15 ಬಹಳ ವಿಶೇಷವಾಗಿರುವಂತಹ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬದ ದಿನ ಗಂಡು ಮಕ್ಕಳನ್ನು ಹೊಂದಿರುವಂತಹ ತಂದೆ ತಾಯಿಯರು ತಪ್ಪದೇ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕು, ಇಲ್ಲದಿದ್ದರೆ ದೊಡ್ಡ ಅಪಾಯ ಕಾದಿದೆ. ವರ್ಷದ ವಿಶೇಷವಾಗಿರುವ ಹಬ್ಬ, ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಯಿಂದ ನಿಮ್ಮ ಮಕ್ಕಳ ಜೀವನದಲ್ಲಿ ಭವಿಷ್ಯದಲ್ಲಿ ಬೆಳಕನ್ನು ತರುವಂತಹ ವಿಶೇಷವಾದ ಪರಿಹಾರವನ್ನು, ಅನುಷ್ಠಾನಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನ ಮಾಡೋದನ್ನ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಇದನ್ನ ವಿಶೇಷವಾಗಿ ಸುಗ್ಗಿ ಹಬ್ಬ ಎಂದು ಕರೀತಾರೆ. ಜೀವನದಲ್ಲಿ ಕಷ್ಟವನ್ನ ಕಳೆದು ವಿಶೇಷವಾಗಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುವಂತಹ ಈ ಸಮಯ ಎಲ್ಲರೂ ಕೂಡ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಳ್ಳು ಬೆಲ್ಲವನ್ನ ಹಂಚಿಸೋದು. ಇದರಿಂದಾಗಿ ಕರ್ಮಗಳು ಕಳೆಯುತ್ತದೆ, ಪಾಪಗಳು, ಕರ್ಮದ ಫಲಗಳು ದೂರವಾಗುತ್ತೆ, ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ಸಿಗುತ್ತೆ, ಎಲ್ಲ ರೀತಿಯ ದೋಷಗಳು ದೂರವಾಗುತ್ತೆ ಎಂಬ ವಿಶೇಷವಾದ ನಂಬಿಕೆ ಹಿಂದಿನ ಕಾಲದಿಂದಲೂ ಬಂದಿದೆ. ಅದೇ ರೀತಿ ಸುಗ್ಗಿ ಹಬ್ಬದಿಂದ ಈ ರಾಶಿಯವರಿಗೆ ಎಲ್ಲರಿಗೂ ಕೂಡ ವಿಶೇಷವಾದ ಸಾಮರ್ಥ್ಯ, ಜೀವನದ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿ, ಮಹಾಶಿವನ ಅನುಗ್ರಹದಿಂದಾಗಿ ಸಂಪೂರ್ಣವಾದ ವಿಶೇಷತೆಯಿಂದ ತುಂಬಿರುವಂತಹ ಈ ಒಂದು ಸಿಹಿಯಾದ ಸಂಕ್ರಾಂತಿ ಹಬ್ಬದಿಂದ ಎಲ್ಲರ ಬಾಳನ್ನ ಬೆಳಗಿಸುವಂತಹ ವಿಶೇಷತೆಯನ್ನು ಹೊಂದಿರುವಂತಹ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರಗಳ ಮೂಲಕ ನಿಮ್ಮ ಮಕ್ಕಳಿಗೆ ಇರ್ತಕ್ಕಂತಹ ಯಾವುದೇ ದೋಷಗಳನ್ನು ದೂರ ಮಾಡಿಕೊಳ್ಳಬಹುದು. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವಂತೆ ಮಾಡಬಹುದು. ಎಲ್ಲ ರೀತಿಯ ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳೋಕೆ ಈ ಸಮಯದಲ್ಲಿ ನಾವು ಮಾಡಬೇಕಾಗಿರುವಂತಹ ವಿಶೇಷವಾದ ಪರಿಹಾರ ಯಾವುದು? ಯಾವ ಒಂದು ಪರಿಹಾರದ ಮೂಲಕ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ದೋಷಗಳು ದೂರವಾಗಿ ಅವರು ಶಕ್ತಿವಂತರಾಗಿ, ಬುದ್ಧಿವಂತರಾಗಿ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ತಾರೆ ಎಂಬ ವಿಶೇಷ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿ ನಿಮಗೆ ಅರ್ಥವಾದರೆ ಅದನ್ನು ನೀವು ಯಾವ ರೀತಿ ಪೂಜೆ ಪುನಸ್ಕಾರದ ಮೂಲಕ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಬಹುದು ಎಂಬ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಹೌದು, ಈ ಸಂಕ್ರಾಂತಿಯನ್ನು 6 ತಿಂಗಳ ಕಾಲ ಸೂರ್ಯ ಉತ್ತರಕ್ಕೆ ಚಲಿಸುತ್ತಾನೆ. ಇದನ್ನು ದೇವತೆಗಳ ಹಗಲು ಎನ್ನಲಾಗುತ್ತೆ. ಈ ದಿನಗಳ ನಂತರ ಮದುವೆ, ಮುಂಚಿ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ಬಾಗಿಲು ತೆರೆಯುತ್ತದೆ. ಅಷ್ಟೇ ಅಲ್ಲ, ಚಳಿಗಾಲದ ಕೊನೆಯನ್ನ ಸಾರುವ ಈ ಹಬ್ಬದಲ್ಲಿ ತಿನ್ನಲು ಎಳ್ಳು ಬೆಲ್ಲ ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಅದೇ ರೀತಿ ಜನವರಿ 15ರ ನಂತರ ಈ ರಾಶಿಯಲ್ಲಿರ್ತಕ್ಕಂಥವರು ಪೂಜೆ ಮತ್ತು ದಾನ ಧರ್ಮಗಳ ಮಾಡುವ ಮೂಲಕ ಜೀವನದ ಎಲ್ಲ ಕಷ್ಟವನ್ನ ದೂರ ಮಾಡಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಮಯದಲ್ಲಿ ಬಡವರಿಗೆ ವಸ್ತ್ರದಾನ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದು ಜ್ಯೋತಿಷ್ಯದ ಪ್ರಕಾರ ಶನಿ ದೋಷವನ್ನ ನಿವಾರಣೆ ಕೂಡ ಅತ್ಯುತ್ತಮ ಎನ್ನಲಾಗುತ್ತದೆ. ಹಳ್ಳಿಗಳಲ್ಲಿ ಕಿಚ್ಚು ಹಾಯಿಸುವಾಗ ಜಾನುವಾರುಗಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸಂಕ್ರಾಂತಿ ಹಬ್ಬದಲ್ಲಿ ಕೇವಲ ಎಳ್ಳು ಬೆಲ್ಲ ಹಂಚೋದಷ್ಟೇ ಅಲ್ಲದೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಂಧಕಾರವನ್ನ ದೂರ ಮಾಡುವಂತಹ ಸಮಯ ಕೂಡ ಆಗಿದೆ. ಈ ಸಮಯ ಸೂರ್ಯೋದಯದ ಸಮಯದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ, ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾರೆ. ಈ ಒಂದು ವರ್ಷ ಪೂರ್ತಿ ಆರಂಭದ ಮೊದಲ ಹಬ್ಬ ಅದೃಷ್ಟದ ಸಮಯವಾಗಿ ಮಾರ್ಪಾಡುತ್ತದೆ. ಈ ಸಂದರ್ಭದಲ್ಲಿ ಎಲ್ಲ ಕಷ್ಟಗಳನ್ನ ಕಳೆದು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡು ಭಗವಂತ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಹೊಂದಿರುವಂತಹ ತಂದೆ ತಾಯಿಯರು ಆ ದಿನ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೊಸ ಬಟ್ಟೆಗಳನ್ನ ಧರಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಎಳ್ಳು ಬೆಲ್ಲವನ್ನ ಹಂಚಿಸ್ತಾರೆ. ಇದರಿಂದಾಗಿ ಮಕ್ಕಳಿಗೆ ಯಾವುದೇ ದೋಷಗಳಿದ್ರೂ ಕೂಡ ಅದು ದೂರವಾಗುತ್ತೆ ಎಂಬ ನಂಬಿಕೆಯಿಂದ. ಅದೇ ರೀತಿ ಗಂಡು ಮಕ್ಕಳನ್ನ ಹೊಂದಿರುವಂತಹ ತಂದೆ ತಾಯಿಯರು ಯಾವ ಒಂದು ಪರಿಹಾರವನ್ನ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಶೇಷವಾದ ಸಂಕ್ರಾಂತಿ ಹಬ್ಬವನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಇದು ಒಂದು ಕೇವಲವಾದ ಸಾಧಾರಣವಾದ ಹಬ್ಬವಲ್ಲ. ಜ್ಯೋತಿಷ್ಯದ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿಯ ಕರುಳಿನ ವಿಷಯವಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಬೆಳೆಯುವ ಸಿರಿ ನಿಮ್ಮ ಪ್ರೀತಿಯ ಗಂಡು ಮಗುವಿನ ರಕ್ಷಣೆಯ ವಿಷಯವಾಗಿದೆ. ಆದ್ದರಿಂದಲೇ ನಾನು ಕಳಕಳಿಯಿಂದ ಹೇಳುತ್ತಿದ್ದೇನೆ, ವಿಶೇಷವಾಗಿ ಯಾರ ಮನೆಯಲ್ಲಿ ಸಣ್ಣ ಗಂಡು ಮಕ್ಕಳಿದ್ದಾರೋ ಅಥವಾ ಪೋಷಕರು ಎಷ್ಟೇ ಕೆಲಸವಿದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕು. ಏಕೆಂದ್ರೆ ಸಂಕ್ರಾಂತಿ ಅಂದ್ರೆ ಸಂಭ್ರಮದ ಹಬ್ಬ. ಎಳ್ಳು ಬೆಲ್ಲ ತಿಂದು ಸಿಹಿಯನ್ನ ಹಂಚುವ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅದೇ ರೀತಿ ಈ ಒಂದು ಹಬ್ಬದ ದಿನ ಭೋಗಿ ಹಬ್ಬ ಮಹತ್ವ ನಿಮಗೆ ತಿಳಿದಿದೆಯಾ? ನಮ್ಮ ಹಿರಿಯರು ಸುಮ್ಮನೆ ಯಾವುದೇ ಒಂದು ಆಚರಣೆಯನ್ನ ಮಾಡಿಲ್ಲ. ಅದರ ಹಿಂದೆ ಮಕ್ಕಳ ಆರೋಗ್ಯ ಮತ್ತು ಆಯಸ್ಸಿನ ದೊಡ್ಡ ರಹಸ್ಯವೇ ಅಡಗಿರುತ್ತದೆ. ಭೋಗಿಯ ದಿನದಂದು ಆಕಾಶದಲ್ಲಿ ಮತ್ತು ಪ್ರಕೃತಿಯ
ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳು ನೇರವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ಅದೇ ರೀತಿ ಶಾಸ್ತ್ರಗಳು ಕೂಡ ಹೇಳುತ್ತವೆ, ಈ ದಿನದಂದು ನೀವು ನಿಮ್ಮ ಮಗುವಿಗೆ ನೀಡುವಂತಹ ಈ ಒಂದು ಸಣ್ಣ ದೈವಿಕ ರಕ್ಷಣೆ ಅಥವಾ ಮಾಡುವಂತಹ ಸಣ್ಣ ಸಂಪ್ರದಾಯ ಮುಂದಿನ ದಿನಗಳಲ್ಲಿ ನಿಮ್ಮ ಮಗುವಿನ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ನಿವಾರಣೆ ಮಾಡಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ವಿದ್ಯೆಯನ್ನು ನೀಡುತ್ತದೆ. ಕೆಲವೊಮ್ಮೆ ನಾವು ನೋಡುತ್ತೇವೆ, ಮಕ್ಕಳು ಚೆನ್ನಾಗಿ ಇರ್ತಾರೆ, ಆದರೆ ಇದ್ದಕ್ಕಿದ್ದಂತೆ ಹಠ ಮಾಡಲು ಶುರು ಮಾಡ್ತಾರೆ. ಊಟ ಸೇರೋದಿಲ್ಲ ಅಥವಾ ಪದೇ ಪದೇ ಜ್ವರ ಬರುತ್ತದೆ, ಹುಷಾರು ತಪ್ಪೋದು ಮತ್ತು ಹೇಳಿದ ಮಾತನ್ನ ಕೇಳೋದಿಲ್ಲ, ತುಂಬಾ ಹಠಮಾರಿತನ ಮತ್ತು ವಿದ್ಯೆಯಲ್ಲಿ ಆಸಕ್ತಿ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಋತುಮಾನದ ಬದಲಾವಣೆ ಮತ್ತು ಕಣ್ಣು ದೃಷ್ಟಿ ದೋಷ. ಆದ್ದರಿಂದ ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ, ಎಚ್ಚರಿಕೆಯನ್ನ ವಹಿಸಬೇಕು. ತಾಯಂದಿರಾದ ನಮ್ಮ ಕರ್ತವ್ಯ ಅಲ್ವಾ? ಹಾಗಾದ್ರೆ ಈ ಒಂದು ಸಂಕ್ರಾಂತಿ ದಿನ ನಿಮ್ಮ ಮಗುವಿನ ಒಳಿತಿಗಾಗಿ ನೀವು ಮಾಡಲೇಬೇಕಾದಂತಹ ಈ ಸರಳವಾದ ಮತ್ತು ಸುಂದರವಾದ ಕೆಲಸ ಯಾವುದು ಅಂತ ನೋಡ್ತಾ ಹೋಗೋಣ. ಸಂಕ್ರಾಂತಿ ಹಬ್ಬ ಅಂದರೆ ಕೇವಲ ಮನೆಯಲ್ಲಿರುವ ಹಳೆಯ ಕಸ ಅಥವಾ ಬೇಡದ ವಸ್ತುಗಳನ್ನು ಹೊರಗೆ ಹಾಕಿ ಸುಡೋದು ಅಂದಲ್ಲ. ಆದರೆ ಅದೆಲ್ಲ ನಮ್ಮ ತಪ್ಪು ಕಲ್ಪನೆಯಾಗಿದೆ. ಸಂಕ್ರಾಂತಿ ಹಬ್ಬ ಅಂದರೆ ಶಾಸ್ತ್ರಗಳ ಪ್ರಕಾರ ಇದು ದಕ್ಷಯಾಯಣದ ಕೊನೆಯ ದಿನ, ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುವ ಸಂದಿಗ್ಧ ಸಮಯ. ಈ ಸಮಯ ವಿಶೇಷವಾಗಿ ಮದುವೆ, ಮುಂಜಿ, ಹೊಸ ಹೊಸ ಸಂಪ್ರದಾಯಗಳು, ಗೃಹ ಪ್ರವೇಶಗಳನ್ನು ಮಾಡೋದಕ್ಕೆ ಸೂಕ್ತವಾದ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ವಿಶೇಷವಾಗಿ ಪ್ರಕೃತಿಯ ಬದಲಾವಣೆ ಮಕ್ಕಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಈ ದಿನದಂದು ಪ್ರಕೃತಿಯಲ್ಲಿ ಸಂಚರಿಸುವ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಟ್ಟ ಕಣ್ಣು ದೃಷ್ಟಿ ದೋಷಗಳು ನೇರವಾಗಿ ಗಂಡು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನ ಎಲ್ಲರಿಗೂ ಕೂಡ ತಿಳಿಸಲಾಗಿದೆ. ಈ ಸಮಯದಲ್ಲಿ ಎಳಚೆ ಹಣ್ಣಿನ ಸ್ನಾನವನ್ನ ಮಾಡಬೇಕು ಅಥವಾ ಭೋಗಿ ಹೆರೆತ ಎಂಬ ಈ ಅದ್ಭುತವಾದ ರಕ್ಷಣಾ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಈ ದೋಷದಿಂದ ನಿಮ್ಮ ಮಗುವನ್ನ ರಕ್ಷಿಸಿಕೊಳ್ಳೋದು ಹೇಗೆ ಮತ್ತು ಈ ಆಚರಣೆಯನ್ನ ಮಾಡುವ ಸರಿಯಾದ ಕ್ರಮ ಯಾವುದು? ಪ್ರತಿಯೊಂದು ಹಂತವನ್ನ ಗಮನವಿಟ್ಟು ಕೇಳಿ. ಪರಿಹಾರ ಮಾಡಲು ಸಂಜೆಯ ಸಮಯ ಅಂದರೆ ಸೂರ್ಯ ಮುಳುಗುವ ಗೋಧೂಳಿ ಸಮಯವೇ ಶ್ರೇಷ್ಠ. ನಿಮ್ಮ ಮಗುವನ್ನ ಮನೆಯ ಹೊಸ್ತಿಲ ಒಳಗೆ ಅಥವಾ ದೇವರ ಕೋಣೆಯ ಮುಂದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಣೆ ಅಥವಾ ಚಾಪಿಯ ಮೇಲೆ ಕೂರಿಸಿ. ಮಗುವಿಗೆ ಹೊಸ ಬಟ್ಟೆ ಹಾಕಿದರೆ ಇನ್ನೂ ಒಳ್ಳೆಯದು. ಈಗ ಒಂದು ಅಗಲವಾದ ತಟ್ಟೆಯನ್ನ ತೆಗೆದುಕೊಳ್ಳಿ, ಅದರಲ್ಲಿ ಎಳಚೆ ಹಣ್ಣನ್ನ ಹಾಕಬೇಕು. ಈ ಹಣ್ಣುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನೆನಪಿಡಿ, ಈ ಹಣ್ಣುಗಳು ದೃಷ್ಟಿ ದೋಷವನ್ನ ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಚಿಲ್ಲರೆ ಕಾಸುಗಳು ಅಂದರೆ ಬಿಡಿ ನಾಣ್ಯಗಳನ್ನ ಇಟ್ಕೊಳ್ಬೇಕು. ನಾಣ್ಯಗಳು ಲಕ್ಷ್ಮೀ ದೇವಿಯ ಸಂಕೇತ. ಇದು ಮಗುವಿನ ದಾರಿದ್ರ್ಯವನ್ನ ಕಳೆಯುತ್ತದೆ. ಇವುಗಳ ಜೊತೆಗೆ ಮಗುವಿನ ಜೀವನ ಸಿಹಿಯಾಗಿರಲಿ ಎಂದು ಚಿಕ್ಕ ಚಿಕ್ಕ ಕಬ್ಬಿನ ತುಂಡುಗಳು, ಅಕ್ಷತೆ ಕಾಳುಗಳು ಮತ್ತು ಶುಭ ಸಂಕೇತವಾದ ಚೆಂಡು ಹೂವಿನ ದಳಗಳು ತಟ್ಟೆಯಲ್ಲಿ ಹಾಕಿ ಎಲ್ಲವನ್ನ ಮಿಶ್ರಣ ಮಾಡಿ. ಈಗ ನೀವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಅಂದರೆ ಅದರ ಜೊತೆಗೆ ಬಿಳಿ ಎಳ್ಳನ್ನ ಕೂಡ ಮಿಶ್ರಣ ಮಾಡಬೇಕು. ಈ ಮಿಶ್ರಣ ತುಂಬಿದ ತಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮಗುವಿನ ತಲೆಯ ಮೇಲೆ ಅಥವಾ ಮಗುವಿನ ಇಡೀ ದೇಹಕ್ಕೆ 3 ಬಾರಿ ನಿವಾಳಿಸಬೇಕು. ಅಂದರೆ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ದೃಷ್ಟಿ ತೆಗೆಯುವ ಹಾಗೆ ಸುತ್ತಿ. ನಿಮ್ಮ ಮನಸ್ಸಿನಲ್ಲಿ ನನ್ನ ಮಗುವಿನ ಮೇಲಿರುವ ಎಲ್ಲ ಕೆಟ್ಟ ದೃಷ್ಟಿಗಳು, ರೋಗ ರುಜಿನಗಳು ತೊಲಗಲಿ, ಆಯುಷ್ ಮತ್ತು ಅಭಿವೃದ್ಧಿ, ಆರೋಗ್ಯ ವೃದ್ಧಿಯಾಗಲಿ, ನನ್ನ ಮಕ್ಕಳು ಯಾವಾಗಲೂ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನ ನಡೆಸಲಿ, ಉತ್ತಮವಾದ ನೌಕರಿ ಸಿಗಬೇಕು, ಯಾವುದೇ ರೀತಿಯ ಕಷ್ಟಗಳು ಬರಬಾರ್ದು, ಹಣಕಾಸಿನ ಒಂದು ಕಷ್ಟವನ್ನ ಅನುಭವಿಸಬಾರ್ದು, ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಮನಸಾರೆ ಕುಲದೇವರಲ್ಲಿ ಪ್ರಾರ್ಥಿಸುತ್ತಾ ಆ ಮಿಶ್ರಣವನ್ನ ಮಗುವಿನ ತಲೆಯ ಮೇಲಿಂದ ಕೆಳಗೆ ಸುರಿಯಿರಿ. ಇಲ್ಲಿ ಒಂದು ವಿಶೇಷತೆ ಇದೆ. ಸಾಧ್ಯವಾದರೆ ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳನ್ನ ಕರೆದು ನಿಮ್ಮ ಮಗುವಿನ ಜೊತೆ ಕೂರಿಸಿ ಅಥವಾ ತಲೆಯ ಮೇಲಿಂದ ಸುರಿದ ಆ ನಾಣ್ಯಗಳನ್ನ ಮತ್ತು ಹಣ್ಣುಗಳನ್ನ ಆರಿಸಿಕೊಳ್ಳಲು ಬೇರೆ ಮಕ್ಕಳಿಗೆ ಹೇಳಿ. ಆ ಮಕ್ಕಳು ಬಂದು ಆ ನಾಣ್ಯಗಳನ್ನ ಆರಿಸಿಕೊಂಡರೆ ನಿಮ್ಮ ಮಗುವಿನ ಮೇಲಿರುವ ದೋಷಗಳು ಬೇರೆಯವರ ಪಾಲಾಗುತ್ತದೆ ಎಂದು ಅರ್ಥವಲ್ಲ. ಬದಲಾಗಿ ದಾನ ಧರ್ಮ ಮಾಡಿದ ಪುಣ್ಯ ನಿಮ್ಮ ಮಗುವಿಗೆ ಸಿಗುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರ. ತಲೆಯ ಮೇಲೆ ಬಿದ್ದ ರೇಗಿ ಹಣ್ಣುಗಳು ಮಗುವಿನ ಪಾಪ ಕರ್ಮಗಳನ್ನ ಎಳೆದು ಹಾಕುತ್ತದೆ. ಇನ್ನು ಕೆಳಗೆ ಬಿದ್ದ ನಾಣ್ಯಗಳು ದರಿದ್ರವನ್ನ ದೂರ ಮಾಡುತ್ತದೆ. ಕೊನೆಯದಾಗಿ ಮಗುವಿಗೆ ಮಂಗಳಾರತಿಯನ್ನ ಮಾಡಿ ಹಣೆಗೆ ಕುಂಕುಮವನ್ನ ಇಟ್ಟು ಹರಸಿ. ಸ್ನೇಹಿತರೆ, ಹಿಂದಿನ ಈ ಕಂಪ್ಯೂಟರ್ ಮತ್ತು ಮೊಬೈಲ್ ಯುಗದಲ್ಲಿ ನಾವು ಎಷ್ಟೋ ಹಳೆಯ ಸಂಪ್ರದಾಯವನ್ನ ಮರೆತು ಬಿಟ್ಟಿದ್ದೇವೆ. ಕೆಲವರು ಇದೆಲ್ಲ ಕೇವಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಹಣ್ಣು ಸುರಿದರೆ ದೃಷ್ಟಿ ಹೋಗುತ್ತೆ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ನಿಮಗೆಲ್ಲ ತಿಳಿದಿರುವ ರೀತಿಯಲ್ಲೇ ಹೆಣ್ಣು ಮಕ್ಕಳ ಕೈಯಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ ದೂರವಾಗಲಿ ಅಂತ ಎಳ್ಳು ಬೆಲ್ಲವನ್ನ
ಮನೆ ಮನೆಗೆ ಏರಿಸುತ್ತಾರೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಡಾಕ್ಟರ್ ಇದ್ದಾರೆ, ಯಾವುದೇ ಪೂಜೆ ಪುನಸ್ಕಾರ ಇಲ್ಲದೆ ಎಲ್ಲವೂ ಕೂಡ ಉತ್ತಮವಾಗುತ್ತೆ ಅನ್ನುವಂತಹ ನಂಬಿಕೆ ಈಗ ಎಲ್ಲರಲ್ಲೂ ಕೂಡ ಮೂಡಿರುತ್ತದೆ. ಆದರೆ ನಮ್ಮ ಹಿಂದೆ ಇರುವಂತಹ ಸಂಪ್ರದಾಯವನ್ನು ಯಾವತ್ತೂ ಕೂಡ ಮರಿಬಾರ್ದು. ಒಂದು ನಿಮಿಷ ಯೋಚಿಸಿ ನೋಡಿ, ನಿಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಯಾವುದೇ ಆಸ್ಪತ್ರೆಗಳಿಲ್ಲದೆ ಇರುವಂತಹ ಕಾಲದಲ್ಲಿ ಕೂಡ ತಮ್ಮ ಮಕ್ಕಳನ್ನು ನೂರಾರು ವರ್ಷಗಳ ಕಾಲ ಆರೋಗ್ಯವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅವರು ಹಾಕಿಕೊಟ್ಟ ಈ ಮಾರ್ಗದಲ್ಲಿ ಖಂಡಿತವಾಗಿ ಒಂದು ವೈಜ್ಞಾನಿಕ ಮತ್ತು ದೈವಿಕ ರಹಸ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಇಂತಹ ಆಚರಣೆಗಳೇ ಮದ್ದು. ಇದನ್ನು ಪಾಲಿಸೋದ್ರಿಂದ ನಮಗೇನು ಕೋಟಿ ಕೋಟಿ ಖರ್ಚಾಗೋದಿಲ್ಲ ಅಥವಾ ನಮಗೇನು ನಷ್ಟವಾಗೋದಿಲ್ಲ. ಬದಲಾಗಿ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತದೆ ಮತ್ತು ನಮ್ಮ ಮಕ್ಕಳ ಮೇಲೆ ದೇವರ ರಕ್ಷಣೆ ಇರುತ್ತದೆ. ಎಂದರೆ ಇದನ್ನು ಮಾಡೋದ್ರಲ್ಲಿ ತಪ್ಪೇನಿದೆ. ಆದ್ದರಿಂದ ದಯವಿಟ್ಟು ಯಾರು ಕೂಡ ಸೋಮಾರಿತನವನ್ನು ಮಾಡಬೇಡಿ ಅಥವಾ ಮುಂದಿನ ವರ್ಷ ಮಾಡಿದರಾಯಿತು ಬಿಡು ಎನ್ನುವಂತಹ ಒಂದು ಆಲಸ್ಯವನ್ನು ಬಿಟ್ಟು ಬಿಡಿ. ತಾಯಂದಿರೇ ನೆನಪಿಡಿ, ನಿಮ್ಮ ಮಗುವಿಗೆ ಏನೂ ಆಗೋಲ್ಲ, ಅವನು ಸ್ಟ್ರಾಂಗ್ ಇದ್ದಾನೆ ಎಂಬ ಅತಿಯಾದ ಆತ್ಮವಿಶ್ವಾಸ ಅಥವಾ ನಿರ್ಲಕ್ಷ್ಯ ಭಾವನೆ ಬೇಡ. ಸಮಯ ಮತ್ತು ಸಂದರ್ಭ ಯಾವಾಗಲೂ ಕೂಡ ಒಂದೇ ಸಮ ಇರೋದಿಲ್ಲ. ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಯಾರಿಗೂ ಗೊತ್ತಾಗೋದಿಲ್ಲ. ಪೂರ್ಣ ನಂಬಿಕೆ ಮತ್ತು ಶ್ರದ್ಧೆಯಿಂದ ಈ ಬಾರಿಯ ಭೋಗಿ ಹಬ್ಬದ ದಿನದಂದು ಸಂಜೆ ನಿಮ್ಮ ಮನೆಯ ಗಂಡು ಮಗುವಿಗೆ ಈ ದೃಷ್ಟಿ ಪರಿಹಾರವನ್ನು ತಪ್ಪದೆ ಮಾಡಿ. ಸ್ನೇಹಿತರೆ, ನಾನು ಪುನಃ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಒಂದು ವೇಳೆ ನೀವು ಇದನ್ನೆಲ್ಲ ಸುಳ್ಳು ಎಂದು ಅಹಂಕಾರ ಪಟ್ಟರೆ, ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ವರ್ಷವಿಡೀ ನಿಮ್ಮ ಮಗು ಯಾವುದೇ ಕಾರಣವಿಲ್ಲದೆ ನಡುರಾತ್ರಿಯಲ್ಲಿ ಬೆಚ್ಚಿ ಬಿದ್ದು ಅಳುವಾಗ, ಊಟ ಸೇರದೆ ಮಗು ದಿನೇ ದಿನೇ ಸೊರಗಿ ಹೋಗುವಾಗ ಅಥವಾ ಪದೇ ಪದೇ ಆಸ್ಪತ್ರೆಯ ಮೆಟ್ಟಿಲುಗಳನ್ನು ಹತ್ತುವ ಪರಿಸ್ಥಿತಿ ಬಂದಾಗ ಆಗ ನೀವು ಕಣ್ಣೀರು ಹಾಕುತ್ತಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅಯ್ಯೋ, ಅಂದು ನಾನು ಕೇವಲ 5 ನಿಮಿಷದ ಬಿಡುವು ಮಾಡಿಕೊಂಡು ಈ ಸಣ್ಣ ಕೆಲಸ ಮಾಡಿದರೆ ಇಂದು ನನ್ನ ಮಗು ಚೆನ್ನಾಗಿರುತ್ತಿತ್ತಲ್ಲವೇ ಎನ್ನುವ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದರಿಂದ ನೀವು ಕೂಡ ಕೊರಗಬಹುದು. ಪರಿಸ್ಥಿತಿಯನ್ನ ದಯವಿಟ್ಟು ಹತೋಟಿಗೆ ತೆಗೆದುಕೊಂಡು ಈ ಸಮಯದಲ್ಲಿ ಒಳ್ಳೆಯ ಒಂದು ಕೆಲಸವನ್ನ ಶುರು ಮಾಡೋದ್ರಿಂದ ವರ್ಷ ಪೂರ್ತಿ ಅದ್ಭುತವಾಗಿ ಸಾಗುತ್ತದೆ. ನಿಮ್ಮ ಮಗುವಿನ ಪ್ರಾಣ ರಕ್ಷಣೆಗಿಂತ ದೊಡ್ಡ ಕೆಲಸ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇರೋದಿಲ್ಲ. ನಿಮ್ಮ ಕೈಯಿಂದ, ನಿಮ್ಮ ಆ ಮಮತೆಯ ಕರುಳಿನಿಂದ ಆ ಮಗುವಿಗೆ ದೃಷ್ಟಿ ತೆಗೆದರೆ ಸಾಕ್ಷಾತ್ ಜಗನ್ಮಾತೆಯೇ ಬಂದು ನಿಮ್ಮ ಮಗುವಿಗೆ ರಕ್ಷಣೆ ನೀಡಿದಂತೆ. ಸ್ನೇಹಿತರೆ, ಇಂತಹ ಎಷ್ಟೋ ರಹಸ್ಯವಾದ ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ದೈವಿಕ ಮಾಹಿತಿಗಳು ನಿಮಗಾಗಿ ಕಾಯುತ್ತಿರುತ್ತವೆ. ಮುಂದೆ ಬರುವಂತಹ ಸಂಕ್ರಾಂತಿಯ ದಿನದಂದು ನಿಮ್ಮ ರಾಶಿಗೆ ಬರುವಂತಹ ವಿಶೇಷವಾದ ಒಂದು ಪರಿಹಾರಗಳನ್ನು ಕೂಡ ನಾನು ಮುಂದೆ ತಿಳಿಸಿಕೊಡ್ತೇನೆ. ಈ ಸಮಯ ಒಂದು ತಿಳಿಸಿಕೊಟ್ಟಿರುವಂತಹ ವಿಶೇಷವಾದ ಪರಿಹಾರವನ್ನು ಚಾಚು ತಪ್ಪದೆ ಅನುಸರಿಸಿ ಸುಖ, ಸಂತೋಷ, ನೆಮ್ಮದಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಬಾಳಿನ ಬೆಳಕು ಮಾಡಲಿ, ನಿಮ್ಮೆಲ್ಲರ ಕಷ್ಟಗಳನ್ನು ತೊಡೆದು ಹಾಕಲಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಿರಿ ಸಂಪತ್ತು, ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ಕೊಟ್ಟು ಮಹಾಶಿವನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಉತ್ತಮ ಕೆಲಸವನ್ನು ನಿರ್ವಹಿಸಿ. ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಜೀವನ ಯಾವಾಗಲೂ ಕೂಡ ಸಫಲತೆಯಿಂದ ತುಂಬಿರಲಿ ಎಂದು ಕೇಳ್ಕೊಳ್ತಾ, ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಗಂಡು ಮಕ್ಕಳಿರುವಂತಹ ಎಲ್ಲ ತಂದೆ ತಾಯಂದರು ಕೂಡ ದಯವಿಟ್ಟು ಶೇರ್ ಮಾಡಿ. ನೀವು ಒಂದು ಮಾಡುವಂತಹ ಶೇರ್ ನಿಮ್ಮ ಜೀವನದಲ್ಲಿ ನಿಮಗೂ ಒಳ್ಳೆಯದನ್ನು ಮಾಡುತ್ತೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಸಹಾಯವಾಗಬಹುದು. ಧನ್ಯವಾದಗಳು.